ಮದುವೆ ಆಗಲಿಕ್ಕೆ ಏನಾದರೂ ರೆಮಿಡಿ ಹೇಳಿ ಅಂತ ಒಬ್ಬರು ಕೇಳಿದರು. ನಾನು ಲೇಟಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಸಾರಿ. ಏನು ಮಾಡಬೇಕು ಅಂತಂದರೆ, ನಾವು ಮದುವೆ ಲೇಟ್ ಆಗ್ತಾ ಇದೆ ಅಂದರೆ ಶಿವ ಮತ್ತು ಪಾರ್ವತಿ ಫೋಟೋ ಇರೋವಂಥದ್ದನ್ನು ಫೋನ್ ಸ್ಕ್ರೀನರ್ ಆಗಿ ಇಟ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರದ್ದೊಂದು ಸ್ಕ್ರೀನರ್ ಆಗಿ ಮಾಡ್ಕೊಳ್ಳಿ. ಇದು ನಿಮ್ಮ ಮದುವೆ ಆಗಿ ಒಂದು 6 ಮಂತ್ ತನಕನೂ ಇರಲಿ ಈ ಸ್ಕ್ರೀನರು. ಇದನ್ನ ಇಟ್ಕೊಂಡು ಇನ್ನೂ ಒಂದು ಏನು ಮಾಡಬೇಕಪ್ಪ ಅಂದರೆ, ಪಾರ್ವತಿ ಮತ್ತು ಶಿವ ದೇವಸ್ಥಾನ, ಇಲ್ಲಾಂದರೆ ಬರೀ ಶಿವನ ದೇವಸ್ಥಾನ ಆದ್ರೂ ಓಕೆ. ಶಿವನ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕ ಮಾಡಿಸ್ಬೇಕು. 9 ಸೋಮವಾರ ಹಾಲಿನ ಅಭಿಷೇಕ ಮಾಡಿಸ್ಬೇಕು. ಹಾಲಿಗೆ ಗಂಧಿ ಅಂಗಡಿಯಲ್ಲಿ ಅಥವಾ ರೇಷನ್ ಅಂಗಡಿಯಲ್ಲಿ ಕುಂಕುಮ ಕೇಸರಿ ಅಂತ ಸಿಗುತ್ತೆ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅಭಿಷೇಕ ಮಾಡಿಸ್ಬೇಕು ಶಿವನಿಗೆ. ಅಭಿಷೇಕ ಮಾಡೋದಕ್ಕಿಂತ ಮುಂಚೆ ದೇವರಲ್ಲಿ ಬೇಡ್ಕೋಬೇಕು, ನನಗೆ ಸೂಟೇಬಲ್ ಆಗೋಂಥ ಹುಡುಗಿ ಅಥವಾ ಹುಡುಗ ಸಿಗಲಿ ಅಂತಂದೇಳಿ. ಹಾಲು ಮತ್ತು ಕುಂಕುಮ ಕೇಸರಿ ಮಿಕ್ಸ್ ಮಾಡಿ 9 ಸೋಮವಾರ ಶಿವನ ದೇವಸ್ಥಾನದಲ್ಲಿ ಶಿವನಿಗೆ ಅಭಿಷೇಕ ಮಾಡಿ, ಇದನ್ನು ಹುಡುಗ ಮತ್ತು ಹುಡುಗಿ ಇಬ್ಬರೂ ಸಹ ಮಾಡ್ಬೋದು. ಹುಡುಗನಿಗೆ ಹುಡುಗಿ ಬೇಕು ಅನ್ನೋರು, ಹುಡುಗಿಗೆ ಹುಡುಗ ಬೇಕು ಅನ್ನೋರು, ಈ ಥರ ಇಬ್ಬರೂ ಸಹ ಇದನ್ನು ಮಾಡ್ಬೋದು. ಇದ್ರ ಜೊತೆ ನಾನು ಇನ್ನೊಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಒಂದು ಕೋಡನ್ನು ಕೊಡ್ತೀನಿ. ಈ ಕೋಡನ್ನು ನಿಮ್ಮ ದೇಹದ ಎಡಭಾಗದಲ್ಲಿ ಪಿಂಕ್ ಕಲರ್ ಅಂದರೆ ಗುಲಾಬಿ ಕಲರ್ ಸ್ಕೆಚ್ ಪೆನ್ನಲ್ಲಿ ಬರ್ಕೊಂಬಿಟ್ಟು ಅದ್ರ ಸುತ್ತಲೂ ಒಂದು ರೌಂಡನ್ನು ಹಾಕ್ಬಿಡಿ. ಆ ನಂಬರ್ ಸುತ್ತಲೂ ಒಂದು ರೌಂಡು, ಆ ರೌಂಡು ಅದಕ್ಕೆ ಟಚ್ ಆಗಬಾರ್ದು, ಆ ಥರ ಒಂದು ರೌಂಡ್ ಹಾಕ್ಕೊಳ್ಳಿ. ಇದು ಎಷ್ಟು ದಿನ ಇರಬೇಕಪ್ಪ ಅಂದರೆ, ನಿಮ್ಮ ಮದುವೆ ಆಗೋ ತನಕನೂ ಈ ಕೋಡನ್ನು ನೀವು ಬರ್ಕೋಬೇಕಾಗುತ್ತೆ ದೇಹದ ಎಡಭಾಗದಲ್ಲಿ. ಅಂದರೆ ಯಾರಿಗೂ ಕಾಣಿಸ್ದೇ ಇರೋ ಥರ ಬರ್ಕೊಂಡ್ರೂ ನಡೆಯುತ್ತೆ, ಕಾಣಿಸೋ ಥರ ಬರ್ಕೋಬೇಡಿ, ಓಕೆನಾ. ಇದನ್ನು ಟ್ರೈ ಮಾಡಿ, ನಿಮಗೆ ಏನು ರಿಸಲ್ಟ್ ಬಂತು ಅಂತಂದೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು.